ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಚರ್ನೋಬೆಲ್ ಸೀರೀಸ್ ನ ಕೊನೆ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಈ ಸೀರೀಸ್ ನ ಹಿಂದಿನ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ, ಮಿಸ್ ಮಾಡದೆ ನೋಡಿ. ಇಲ್ಲ ಅಂದ್ರೆ ಕೊನೆ ಎಪಿಸೋಡ್ ಸರಿಯಾಗಿ ಅರ್ಥ ಆಗಲ್ಲ. ಸೊ ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಹಿಂದಿನ ಎಪಿಸೋಡ್ ಅಲ್ಲಿ ನಾವು ನೋಡಿದ್ವಿ, ಉಲಾನಾಗೆ ಸಿಕ್ಕಿರೋ ಒಂದು ಡಾಕ್ಯುಮೆಂಟ್ ನ ಪ್ರಕಾರ RBMK ರಿಯಾಕ್ಟರ್ ಅಲ್ಲಿ ಪಾಸಿಟಿವ್ ವಾಯ್ಡ್ ಕೋಎಫಿಷಿಯಂಟ್ ಮತ್ತೆ AZ5 ಎಮರ್ಜೆನ್ಸಿ ಬಟನ್ ಅಲ್ಲಿ ಏನೋ ಸಮಸ್ಯೆ ಇದೆ. RBMK ರಿಯಾಕ್ಟರ್ ನ ಡಿಸೈನ್ ಸರಿ ಇಲ್ಲ ಅಂತ ಇವ್ರಿಗೆ ಗೊತ್ತಾಗಿದೆ. ಇದರ ಬಗ್ಗೆ ವ್ಯಾಲರಿಗೆ 10 ವರ್ಷದ ಹಿಂದೆನೆ ಗೊತ್ತಿತ್ತು, ಆದ್ರೆ ಹೇಳೋಕೆ ಧೈರ್ಯ ಇರಲಿಲ್ಲ. ಯಾಕಂದ್ರೆ KGB ಅವರು ಇವರನ್ನ ಸುಮ್ನೆ ಬಿಡಲ್ಲ. ಅಷ್ಟೇ ಅಲ್ಲ, ಈ ಎರಡು ಸಮಸ್ಯೆಯಿಂದ ರಿಯಾಕ್ಟರ್ ನ ಕೋರ್ ಬ್ಲಾಸ್ಟ್ ಆಗೋಕೆ ಹೇಗೆ ಸಾಧ್ಯ ಅಂತ ಇವ್ರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಈಗ ಸಿಕ್ಕಿರೋ ಇನ್ಫಾರ್ಮೇಶನ್ ಗಳನ್ನ ಬಳಸಿ ಏನ್ ಸಮಸ್ಯೆ ಆಗಿರ್ಬೋದು ಅನ್ನೋದನ್ನ ಈ ಎಪಿಸೋಡ್ ಅಲ್ಲಿ ತುಂಬಾನೇ ಚೆನ್ನಾಗಿ ಇವರು ಹೇಳ್ತಾರೆ. ಬ್ಲಾಸ್ಟ್ ಆಗುವಂತದ್ದು ಏನಾಗಿತ್ತು ಅಂತ ಈ ಕೊನೆಯ ಎಪಿಸೋಡ್ ಅಲ್ಲಿ ನೋಡೋಣ. ಈಗ ಕಥೆಯಲ್ಲಿ ಹಿಂದಕ್ಕೆ ಹೋಗ್ತೀವಿ. ಏಪ್ರಿಲ್ 25, 1986 ಚರ್ನೋಬೆಲ್ ಸ್ಫೋಟ ಆಗೋಕು 13 ಗಂಟೆಗಳ ಮುಂಚೆ ಪ್ರಿಪ್ಯಾತ್ ಸಿಟಿಯಲ್ಲಿ ಇರೋ ಚರ್ನೋಬೆಲ್ ಪ್ಲಾಂಟ್ ಮ್ಯಾನೇಜರ್ ವಿಕ್ಟರ್ ನ ಆಫೀಸ್ಗೆ ಡಿಯಾಟ್ಲಾವ್ ಮತ್ತೆ ಫೋಮಿನ್ ಇಬ್ರು ಬಂದಿದ್ದಾರೆ ಒಂದು ಟೆಸ್ಟ್ ಬಗ್ಗೆ ಮಾತಾಡೋಕೆ. ಟೆಸ್ಟ್ ಏನಂದ್ರೆ, ರಿಯಾಕ್ಟರ್ ಅಲ್ಲಿ ಪವರ್ ಕಡಿಮೆ ಆದ್ರೂ ಕೂಡ ಟರ್ಬೈನ್ ಇರುತ್ತಲ್ಲ, ಮೊದಲ ವಿಡಿಯೋ ಅಲ್ಲಿ ಹೇಳಿದ ಹಾಗೆ ಟರ್ಬೈನ್ ತಿರ್ಗೋಕೆ ಶುರು ಮಾಡಿದಾಗ್ಲೇ ಜನರೇಟರ್ ಓಡೋದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕೆ. ಸೊ ಪವರ್ ಕಡಿಮೆ ಆದ್ರೂ ಕೂಡ ರಿಯಾಕ್ಟರ್ ಗೆ ತಣ್ಣೀರನ್ನ ಪಂಪ್ ಮಾಡೋಕೆ, ಪಂಪ್ ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಕೆ ಈ ಟೆಸ್ಟ್ ಮಾಡ್ತಾ ಇರೋದು. ಆದ್ರೆ ಸಮಸ್ಯೆ ಏನಂದ್ರೆ, ಟೆಸ್ಟ್ ಮಾಡೋಕೆ ಈಗ್ಲೇ ಅವಕಾಶ ಕೊಟ್ಟಿಲ್ಲ. ಸುತ್ತಮುತ್ತ ಇರೋ ಫ್ಯಾಕ್ಟರಿಯಲ್ಲೆಲ್ಲ ಓವರ್ ಟೈಮ್ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ಎಲೆಕ್ಟ್ರಿಸಿಟಿ ಬೇಕು. ಇವರು ಇಲ್ಲಿ ಟೆಸ್ಟ್ ಮಾಡೋಕೆ ಪವರ್ ಕಡಿಮೆ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋಕ್ ಆಗಲ್ವಲ್ಲ, ಅದಕ್ಕೆ ಪವರ್ ಕಡಿಮೆ ಮಾಡಬೇಡಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈಗಾಗ್ಲೇ ಡಿಯಾಟ್ಲಾವ್ ಅರ್ಧ ಪವರ್ ಅಲ್ಲಿ ರಿಯಾಕ್ಟರ್ ವರ್ಕ್ ಆಗೋ ಹಾಗೆ ಮಾಡಿ ಬಂದಿದ್ದಾನೆ. ಅಂದ್ರೆ 1600 ಮೆಗಾವಾಟ್ಸ್ ಅಷ್ಟು ಥರ್ಮಲ್ ಪವರ್ ಇದೆ ಕೋರ್ ಅಲ್ಲಿ. ಇದು ಥರ್ಮಲ್ ಪವರ್ ಸ್ನೇಹಿತರೆ, ಎಲೆಕ್ಟ್ರಿಸಿಟಿ ಅಲ್ಲ. ಥರ್ಮಲ್ ಪವರ್ ಅಂದ್ರೆ ಕೋರ್ ಒಳಗೆ ಹೀಟ್ ಎಷ್ಟು ರಿಲೀಸ್ ಆಗ್ತಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಮೆಗಾವಾಟ್ಸ್ ಅಲ್ಲಿ. ರಿಯಾಕ್ಟರ್ ನ ಫುಲ್ ಕೆಪಾಸಿಟಿ ಇರೋದು 3200 ಮೆಗಾವಾಟ್ಸ್, ಆದ್ರೆ ಈಗ 1600 ಮೆಗಾವಾಟ್ಸ್ ಅಲ್ಲಿ ರನ್ ಆಗ್ತಿದೆ. ಕಡಿಮೆ ಆದಷ್ಟು ರಿಯಾಕ್ಟರ್ ಸ್ಟೇಬಲ್ ಆಗಿ ಇರಲ್ಲ. ಇವರು ಈಗ 10 ಗಂಟೆಗಳ ನಂತರ ಟೆಸ್ಟ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಡೇ ಶಿಫ್ಟ್ ಅಲ್ಲಿ ಇದ್ದ ಎಕ್ಸ್ಪರ್ಟ್ಸ್ ಟೆಸ್ಟ್ ಮಾಡ್ಬೇಕಾಗಿದ್ದು, ಆದ್ರೆ ಈಗ ಈ ಕೆಲಸ ನೈಟ್ ಶಿಫ್ಟ್ ಅವರ ಕೈಯಲ್ಲಿ ಇದೆ. ವಿಕ್ಟರ್ ಅರ್ಧ ಪವರ್ ಅಲ್ಲಿ ರಿಯಾಕ್ಟರ್ ವರ್ಕ್ ಆಗ್ತಿದೆ ಅಂದ್ರೆ ಏನಾದ್ರೂ ಸಮಸ್ಯೆ ಆಗಲ್ವಾ ಅಂತ ಕೇಳ್ತಾನೆ ಕೂಡ, ಆದ್ರೆ ಏನು ಆಗಲ್ಲ ಅಂತ ಡಿಯಾಟ್ಲಾವ್ ಮತ್ತೆ ಫೋಮಿನ್ ಇಬ್ರು ಹೇಳ್ತಾರೆ. ಯಾಕಂದ್ರೆ ಪ್ರಮೋಷನ್ ಆಸೆಗೆ ಈ ಟೆಸ್ಟ್ ಕಂಪ್ಲೀಟ್ ಆದ್ರೆ ಫೋಮಿನ್ ಗೆ ವಿಕ್ಟರ್ ನ ಸ್ಥಾನ ಸಿಗುತ್ತೆ. ಫೋಮಿನ್ ನ ಸ್ಥಾನಕ್ಕೆ ಡಿಯಾಟ್ಲಾವ್ ಬರ್ಬೋದು ಅಂತ ಸೇಫ್ಟಿ ಪಕ್ಕಕ್ಕೆ ಇಟ್ಟು ತಮ್ಮ ಕೆಲಸ ಆಗೋದು ನೋಡ್ಕೊಂತಾ ಇದ್ದಾರೆ. ಸೊ ಈಗ ಪ್ರೆಸೆಂಟ್ ಗೆ ಬರ್ತೀವಿ. ಅಂದ್ರೆ ಮಾರ್ಚ್ 1987. ಇನ್ನೇನು ಏಪ್ರಿಲ್ ಬಂದ್ರೆ ಚರ್ನೋಬೆಲ್ ದುರಂತ ಆಗಿ 1 ವರ್ಷ. ವ್ಯಾಲರಿ ವಿಯಾನಾಗೆ ಹೋಗಿ KGB ಅವರು ಹೇಳ್ಕೊಟ್ಟಂಗೆ ಸುಳ್ಳು ಹೇಳಿ ಬಂದಿದ್ದಾರೆ. ಅಂದ್ರೆ ಕಂಟ್ರೋಲ್ ರೂಮ್ ಅಲ್ಲಿ ಇದ್ದ ಆಪರೇಟರ್ಸ್ ತಪ್ಪು ಮಾಡಿರೋದು, ರಿಯಾಕ್ಟರ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ. ವ್ಯಾಲರಿ ಮತ್ತೆ ಬಾರಿಸ್ ಇಬ್ರು KGB ಯ ಹೆಡ್ ಚಾರ್ಕೋವ್ ಜೊತೆ ರಿಯಾಕ್ಟರ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆಯೋ ಅದನ್ನ ಸರಿ ಮಾಡೋಕೆ ಮಾತುಕತೆ ನಡೆಸಿದ್ದಾರೆ. ಆಯ್ತು ಅಂತ ಚಾರ್ಕೋವ್ ಒಪ್ಕೊಂಡಿದ್ರು ಕೂಡ ಸೋವಿಯತ್ ಯೂನಿಯನ್ ತುಂಬಾ ಬೇರೆ ಬೇರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಇರೋ RBMK ರಿಯಾಕ್ಟರ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ. ಯಾಕೆ ಅಂತ ವ್ಯಾಲರಿ ಈಗ ಕೇಳಿದ್ಕೆ ಚಾರ್ಕೋವ್ ಹೇಳ್ತಾರೆ, ಕೋರ್ಟ್ ಅಲ್ಲಿ ಟ್ರಯಲ್ ನಡೆಯುತ್ತೆ, ಚರ್ನೋಬೆಲ್ ದುರಂತಕ್ಕೆ ಯಾರು ಕಾರಣ ಅಂತ ಅಲ್ಲಿ ಡಿಸೈಡ್ ಆಗ್ಲಿ, ಆಮೇಲೆ ಅದೇನ್ ನೋಡೋಣ ಅಂತ. ಇದಾದ್ಮೇಲೆ ಒಂದಿನ ವ್ಯಾಲರಿಯ ಮನೆಗೆ ಉಲಾನಾ ಬರ್ತಾರೆ. ಯಾಕಂದ್ರೆ ಕೋರ್ಟ್ ಟ್ರಯಲ್ ಅಲ್ಲಿ ಎಲ್ಲರ ಮುಂದೆ ವ್ಯಾಲರಿ ಸತ್ಯ ಹೇಳಲೇಬೇಕು, ಇಲ್ಲ ಅಂದ್ರೆ ಮುಂದೆ ದೊಡ್ಡ ಅನಾಹುತ ಆಗುತ್ತೆ. ಹೇಗಿದ್ರು ವ್ಯಾಲರಿ ಕೆಲಸ ಮಾಡೋ ಕುರ್ಚಟೋವ್ ಇನ್ಸ್ಟಿಟ್ಯೂಟ್ ಇಂದ ಮತ್ತೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಇಂದ ಸೈಂಟಿಸ್ಟ್ ಗಳು ಬಂದಿರ್ತಾರೆ. ಅವರೆಲ್ಲರೂ ಈ ಮ್ಯಾಟರ್ ನ ಸೀರಿಯಸ್ ಆಗಿ ತಗೊಂಡ್ರೇನೆ ಈ ಸಮಸ್ಯೆಗೆ ಪರಿಹಾರ ಸಿಗೋದು. ಸೈಂಟಿಸ್ಟ್ ಗಳಿಲ್ದೆ ಸೋವಿಯತ್ ಯೂನಿಯನ್ ಅವರು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಕೊನೆಗೂ ಜುಲೈ 1987ಕ್ಕೆ ಬರ್ತೀವಿ. ಇವತ್ತು ಕೋರ್ಟ್ ಇದೆ, ಎಲ್ಲರೂ ಬಂದಿದ್ದಾರೆ. ಸದ್ಯಕ್ಕೆ ಅಪರಾಧಿ ಸ್ಥಾನದಲ್ಲಿ ಇರೋದು ವಿಕ್ಟರ್, ಫೋಮಿನ್ ಮತ್ತೆ ಡಿಯಾಟ್ಲಾವ್. ಮೊದಲು ಜಡ್ಜಸ್ಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಸೋಕೆ ಮತ್ತೆ ಮೊದಲು ಎಲ್ಲಿಂದ ಸಮಸ್ಯೆ ಶುರು ಆಗಿದ್ದು ಅಂತ ಹೇಳೋಕೆ ಬಾರಿಸ್ ಬರ್ತಾರೆ. ನಾನು ಮೊದಲನೇ ಎಪಿಸೋಡ್ ನ ವಿಡಿಯೋ ಅಲ್ಲೇ ಡೀಟೇಲ್ ಆಗಿ ಹೇಳಿದ್ದೆ ಸ್ನೇಹಿತರೆ, ಯಾವ ರೀತಿ ಪ್ಲಾಂಟ್ ವರ್ಕ್ ಆಗುತ್ತೆ ಅಂತ. ಅದನ್ನೇ ಇವರು ಕೂಡ ಹೇಳ್ತಾರೆ. ಸಮಸ್ಯೆ ಎಲ್ಲಿ ಶುರು ಆಗಿದ್ದು ಅಂದ್ರೆ 1983ರಲ್ಲಿ. ಈಗ ಬ್ಲಾಸ್ಟ್ ಆಗಿರೋ 4ನೇ ರಿಯಾಕ್ಟರ್ ನ ನಿರ್ಮಾಣದ ನಂತರ ತುಂಬಾನೇ ಸೇಫ್ಟಿ ಟೆಸ್ಟ್ ಮಾಡ್ತಾರೆ, ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಆಗ್ಬಾರ್ದು ಅಂತ. ಆದ್ರೆ ವಿಕ್ಟರ್, ಫೋಮಿನ್ ಎಲ್ಲರೂ ಸೇರಿ ಒಂದು ಟೆಸ್ಟ್ ಮಾಡೋದು ಬಾಕಿ ಇದ್ರು ಕೂಡ ರಿಯಾಕ್ಟರ್ 4 ಪರ್ಫೆಕ್ಟ್ ಆಗಿದೆ ಅಂತ ಡಾಕ್ಯುಮೆಂಟ್ ಸೈನ್ ಮಾಡಿದ್ದಾರೆ. ಏನ್ ಟೆಸ್ಟ್ ಅಂದ್ರೆ, ಅದೇ ರಿಯಾಕ್ಟರ್ ಲೋ ಪವರ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಅಥವಾ ಮಿಸ್ ಆಗಿ ಪವರ್ ಪೂರ್ತಿ ಕಡಿಮೆ ಆಗಿ ಎಲೆಕ್ಟ್ರಿಸಿಟಿ
ಜನರೇಟ್ ಮಾಡೋ ಪ್ಲಾಂಟ್ಗೆ ಎಲೆಕ್ಟ್ರಿಸಿಟಿ ಇಲ್ದಂಗಾದ್ರೆ ಡೀಸೆಲ್ ಇಂದ ಓಡೋ ಬ್ಯಾಕಪ್ ಜನರೇಟರ್ ಇದೆ. ಕರೆಂಟ್ ಪೂರ್ತಿ ಹೋಗಿ 1 ನಿಮಿಷ ಬೇಕು ಈ ಜನರೇಟರ್ಸ್ ಆನ್ ಆಗೋಕೆ. ಆದ್ರೆ ಆ 1 ನಿಮಿಷ ಗ್ಯಾಪ್ ಕೂಡ ಆಗ್ಬಾರ್ದು. ವಾಟರ್ ಪಂಪ್ ನೀರನ್ನ ರಿಯಾಕ್ಟರ್ ಗೆ ಪಂಪ್ ಮಾಡ್ಲಿಲ್ಲ ಅಂದ್ರೆ ಕೋರ್ ತುಂಬಾನೇ ಹೀಟ್ ಆಗುತ್ತೆ. ಅದಕ್ಕೆ ಪವರ್ ಪೂರ್ತಿ ಹೋದ್ರು ನಮ್ಮ ಮನೆಗಳಲ್ಲಿ ಇರೋ ಫ್ಯಾನ್ ತರ ಆಫ್ ಆಗೋಕ್ಕೂ ಮುಂಚೆ ಸ್ಲೋ ಆಗಿ ತಿರುಗ್ತಾನೆ ಇರುತ್ತಲ್ಲ, ಅದೇ ರೀತಿ ಟರ್ಬೈನ್ ನಿಂತೋಗೋವರೆಗೂ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾನೆ ಇರುತ್ತೆ. ಆ ಸ್ವಲ್ಪ ಎಲೆಕ್ಟ್ರಿಸಿಟಿಯಿಂದ ವಾಟರ್ ಪಂಪ್ ವರ್ಕ್ ಆಗೋ ಹಾಗೆ ಮಾಡ್ಬೇಕು. ಆದ್ರೆ ಈ ಟೆಸ್ಟ್ ಪದೇ ಪದೇ ಫೇಲ್ ಆಗ್ತಾ ಇರುತ್ತೆ. 3 ಬಾರಿ ಫೇಲ್ ಆಗಿರುತ್ತೆ. 4ನೇ ಬಾರಿ ಫೇಲ್ ಆದಾಗ್ಲೇ ಚರ್ನೋಬೆಲ್ ದುರಂತ ಆಗಿದ್ದು. ಸೊ ನೆಕ್ಸ್ಟ್ ತಪ್ಪು ಎಲ್ಲಾಯ್ತು ಅಂತ ಹೇಳೋಕೆ ಉಲಾನಾ ಬರ್ತಾರೆ. ಮೊದಲನೇದಾಗಿ ಈ ಟೆಸ್ಟ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಫ್ಯಾಕ್ಟ್ರಿಗೆಲ್ಲ ಜಾಸ್ತಿ ಎಲೆಕ್ಟ್ರಿಸಿಟಿ ಬೇಕು, ರಿಯಾಕ್ಟರ್ ನ ಪವರ್ ಕಡಿಮೆ ಮಾಡಬೇಡಿ ಅಂತ ಸೂಚನೆ ಸಿಕ್ಕಿದ್ರು 10 ಗಂಟೆಗಳ ನಂತರ ಟೆಸ್ಟ್ ಮಾಡೋಕೆ ಡಿಸೈಡ್ ಮಾಡ್ತಾರೆ ಈ 3 ಜನ ಮೂರ್ಖರು. ಟೆಸ್ಟ್ ಮಾಡೋಕೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದು ಡೇ ಶಿಫ್ಟ್ ಅಲ್ಲಿ ಕೆಲಸ ಮಾಡೋರ್ಗೆ. ಆದ್ರೆ ಅವತ್ತು ನೈಟ್ ಶಿಫ್ಟ್ ಅವರು ಕೆಲಸ ಮಾಡಬೇಕಾದ್ರೆ ಟೆಸ್ಟ್ ಮಾಡೋಕೆ ಮುಂದಾಗಿದ್ದಾರೆ. ಅವ್ರಿಗೆ ಟೆಸ್ಟ್ ಬಗ್ಗೆ ತಲೆಬುಡ ಏನೋ ಗೊತ್ತಿರ್ಲಿಲ್ಲ. ಅದರಲ್ಲೂ ಕಂಟ್ರೋಲ್ ರೂಮ್ ಅಲ್ಲಿ ಇದ್ದ ಟಾಪ್ ಟೊನೋ ಅನ್ನೋ ಇಂಜಿನಿಯರ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಗೊತ್ತಾ? ಕೇವಲ 4 ತಿಂಗಳು. ಪಾಪ ಅವ್ರದೇನೋ ತಪ್ಪಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರು ಈ ಟೆಸ್ಟ್ ಮಾಡೋದು ಸೇಫ್ ಅಲ್ಲ ಅಂತ ಹೇಳಿರ್ತಾರೆ. ಆದ್ರೂ ಡಿಯಾಟ್ಲವ್ ಅವರ ಮಾತು ಕೇಳಿರಲ್ಲ. ರಿಯಾಕ್ಟರ್ ನ ನಾರ್ಮಲ್ ಕೆಪಾಸಿಟಿ ಇರೋದು 3200 ಮೆಗಾವಾಟ್ಸ್. ಆದ್ರೆ ಇವರು ಕಂಟಿನ್ಯೂಸ್ ಆಗಿ 10 ಗಂಟೆಗಳ ಕಾಲ ರಿಯಾಕ್ಟರ್ ನ ಅರ್ಧ ಪವರ್ ಅಲ್ಲಿ ಅಂದ್ರೆ 1600 ಮೆಗಾವಾಟ್ಸ್ ಅಲ್ಲಿ ಓಡಿಸಿದ್ದಾರೆ. ಇದರಿಂದ ರಿಯಾಕ್ಟರ್ ಒಳಗೆ ವಿಷ ಜಾಸ್ತಿ ಆಗ್ತಾ ಇತ್ತು. ರಿಯಾಕ್ಟರ್ ನ ಕೊಲ್ಲೋ ಅಂತ ವಿಷ ಅದೇನು ಅನ್ನೋದನ್ನ ವ್ಯಾಲರಿ ಹೇಳ್ತಾರೆ. ಇವರು ತಮ್ಮ ಸ್ಟೈಲ್ ಅಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ರಿಯಾಕ್ಟರ್ ಕೋರ್ ಅಲ್ಲಿ ಯುರೇನಿಯಂ ಫ್ಯೂಲ್ ಇರುತ್ತಲ್ಲ, ಅದರ ಫ್ಯೂಷನ್ ರಿಯಾಕ್ಷನ್ ನಡೀತಾ ಇರುತ್ತೆ. ಆ ರಿಯಾಕ್ಷನ್ ಇಂದ ರಿಲೀಸ್ ಆದ ಹೀಟ್ ನ ಜಾಸ್ತಿ ಅಥವಾ ಕಡಿಮೆ ಮಾಡೋದೇ ಈ 3 ಇಡಿಯಟ್ಸ್ ನ ಕೆಲಸ. ಯುರೇನಿಯಂಗೆ ನ್ಯೂಟ್ರಾನ್ ನ ಶೂಟ್ ಮಾಡಿದಾಗ ಯುರೇನಿಯಂ ಆಟಮ್ ಸ್ಪ್ಲಿಟ್ ಆಗಿ ಎನರ್ಜಿ ರಿಲೀಸ್ ಮಾಡ್ತಾ ಹೋಗುತ್ತೆ. ಈ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಚೈನ್ ರಿಯಾಕ್ಷನ್ ನ ಕಾರಣದಿಂದ ಹೀಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಇದನ್ನ ಕಂಟ್ರೋಲ್ ಮಾಡೋಕೆ ಅಥವಾ ಕಡಿಮೆ ಮಾಡೋಕೆ ಬೋರಾನ್ ಇಂದ ಮಾಡಿರೋ ಕಂಟ್ರೋಲ್ ರಾಡ್ಸ್ ಇರುತ್ತೆ. ಈ ರಾಡ್ಸ್ ನ ರಿಯಾಕ್ಟರ್ ಒಳಗೆ ಇಳಿಸಿದಾಗ ನ್ಯೂಟ್ರಾನ್ಸ್ ನ ಬೋರಾನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಚೈನ್ ರಿಯಾಕ್ಷನ್ ಸ್ಲೋ ಮಾಡುತ್ತೆ. ಅಂದ್ರೆ ಹೀಟ್ ಕೂಡ ಕಡಿಮೆ ಆಗುತ್ತೆ ಅಂತ ಅರ್ಥ. ಸೇಮ್ ಕಾರಲ್ಲಿ ಇರೋ ಬ್ರೇಕ್ ತರ. ಆದ್ರೆ ಇದೊಂದೇ ಬ್ರೇಕ್ ಇರೋದಲ್ಲ, ರಿಯಾಕ್ಟರ್ ನ ಕೂಲ್ ಮಾಡೋಕೆ ಇರೋ ನೀರು ಕೂಡ ಬ್ರೇಕ್ ತರಾನೇ ಕೆಲಸ ಮಾಡುತ್ತೆ. ಎಲ್ಲಾ ನ್ಯೂಟ್ರಾನ್ಸ್ ಅಲ್ಲ ಅಂದ್ರೂ ಕೆಲವು ನ್ಯೂಟ್ರಾನ್ಸ್ ನ ತನ್ನೊಳಗೆ ಹೀರ್ಕೊಂಡು ಚೈನ್ ರಿಯಾಕ್ಷನ್ ಕಡಿಮೆ ಮಾಡುತ್ತೆ. ಇಲ್ಲಿ ಪಾಸಿಟಿವ್ ವಾಯ್ಡ್ ಕೋಎಫಿಷಿಯಂಟ್ ಏನಂದ್ರೆ ಯಾವಾಗ ಕೋರಲ್ಲಿ ಇರೋ ಹೀಟ್ ನ ಕಾರಣದಿಂದ ನೀರು ಸ್ಟೀಮ್ ಆಗುತ್ತೋ ಆಗ ನೀರಿನ ಕೊರತೆ ಆಗಿ ಯಾವುದೇ ರೀತಿ ಬ್ರೇಕ್ ಇಲ್ದಲೆ ಚೈನ್ ರಿಯಾಕ್ಷನ್ ಮತ್ತೆ ಸ್ಪೀಡ್ ಆಗುತ್ತೆ. ಅದರ ಹಿಂದೆನೆ ಮತ್ತೆ ತಣ್ಣೀರು ಬಂದಾಗ ರಿಯಾಕ್ಷನ್ ಕಡಿಮೆ ಆಗುತ್ತೆ. ಇದು ನೆಮ್ಮದಿಯಾಗಿ ರಿಯಾಕ್ಟರ್ ಒಳಗೆ ನಡೀತಾ ಇರುತ್ತೆ ಎಲ್ಲ ನಾರ್ಮಲ್ ಆಗಿ ಇದ್ದಾಗ. ಈಗ ಸಮಸ್ಯೆಯಲ್ಲಿ ಶುರು ಆಗುತ್ತೆ ಅಂದ್ರೆ ಉಲಾನಾ ಅವರು ಹೇಳ್ದಂಗೆ ವಿಷದಿಂದ ಯುರೇನಿಯಂ ಆಟಮ್ ಸ್ಪ್ಲಿಟ್ ಆಗಿ ಅಥವಾ ಡಿವೈಡ್ ಆದಾಗ ಅಯೋಡಿನ್ ಜೊತೆಗೆ ಬೇರೆ ಬೇರೆ ಸಣ್ಣ ಆಟಮ್ ಆಗಿ ಡಿವೈಡ್ ಆಗುತ್ತೆ ಅಂತ ಹಿಂದಿನ ವಿಡಿಯೋಸ್ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ. ಅದರ ಜೊತೆಗೆ ಕ್ಸೆನಾನ್ ಕೂಡ ಕ್ರಿಯೇಟ್ ಆಗುತ್ತೆ. ಈ ಕ್ಸೆನಾನ್ ಬೋರಾನ್ ತರ ಎಲ್ಲಾ ನ್ಯೂಟ್ರಾನ್ಸ್ ನ ಯುರೇನಿಯಂ ಆಟಮ್ ಗೆ ಟಚ್ ಆಗದೆ ಇರೋ ಹಾಗೆ ತಡೆಯೋದ್ರಿಂದ ಚೈನ್ ರಿಯಾಕ್ಷನ್ ಕಡಿಮೆ ಆಗಿ ಪೂರ್ತಿ ರಿಯಾಕ್ಟರ್ ನ ಪವರೇ ಕಡಿಮೆ ಆಗೋಗುತ್ತೆ. ಅದಕ್ಕೆ ಅದನ್ನ ವಿಷ ಅಂತ ಹೇಳ್ತಿರೋದು. ರಿಯಾಕ್ಟರ್ ಫುಲ್ ಪವರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಜಾಸ್ತಿ ಹೀಟ್ ನ ಕಾರಣದಿಂದ ಈ ಕ್ಸೆನಾನ್ ಕೂಡ ಸುಟ್ಟು ಹೋಗುತ್ತೆ. ಏನು ಸಮಸ್ಯೆ ಇರಲ್ಲ. ಆದ್ರೆ ಯಾವಾಗ 10 ಗಂಟೆಗಳ ಕಾಲ ಅರ್ಧ ಪವರ್ ಅಲ್ಲಿ ರಿಯಾಕ್ಟರ್ ನ ಓಡಿಸಿದ್ರು ಆಗ ಕ್ಸೆನಾನ್ ಜಾಸ್ತಿ ಬಿಲ್ಡಪ್ ಆಗಿ ರಿಯಾಕ್ಟರ್ ನ ಪವರ್ ಕಡಿಮೆ ಆಗೋಕೆ ಶುರು ಆಯ್ತು. ಆಮೇಲೆ ಏನಾಯ್ತು ಅಂತ ಕಂಟ್ರೋಲ್ ರೂಮ್ ಅಲ್ಲಿ ನಡೆದಿರೋದನ್ನ ಈಗ ನಾವು ನೋಡ್ತೀವಿ. ಡಿಯಾಟ್ಲವ್ ಟಾಪ್ ಟೊನೋಗೆ ಹೇಳ್ತಾನೆ ಪವರ್ ನ 1600 ಮೆಗಾವಾಟ್ಸ್ ಇಂದ 700 ಮೆಗಾವಾಟ್ಸ್ ಗೆ ಇಳಿಸೋದು ಸೇಫ್ ಅಲ್ಲ ಅಂತ ಗೊತ್ತಿದ್ರು ಟಾಪ್ ಟೊನೋ ಮತ್ತೆ ಅಕಿಮವ್ ಹೆದರ್ಕೊಂಡು ಪವರ್ ಕಡಿಮೆ ಮಾಡ್ತಾ ಇದ್ದಾರೆ. ಆದ್ರೆ ಪವರ್ 700 ಮೆಗಾವಾಟ್ಸ್ ಗೆ ನಿಂತ್ಕೊಳ್ಳಲ್ಲ. ಇವ್ರೇನು ಮಾಡ್ತಿಲ್ಲ ಅಂದ್ರೂ ಕೂಡ ರಿಯಾಕ್ಟರ್ ಒಳಗಿರೋ ವಿಷ ಕ್ಸೆನಾನ್ ನ ಕಾರಣದಿಂದ ಸೀದಾ 30 ಮೆಗಾವಾಟ್ಸ್ ಗೆ ಬಂದ್ಬಿಡುತ್ತೆ. ಅಕಿಮಾವ್ ಮತ್ತೆ ಟಾಪ್ ಟೊನೋ ಇಬ್ರು ಏನಾದ್ರೂ ಮಾಡಿದ್ರೇನೋ ಅನ್ನೋ ಹಾಗೆ ಡಿಯಾಟ್ಲವ್ ಇವರಿಗೆ ಬೈತಾ ಇದ್ದಾನೆ. ಆಗಿದ್ದಾಗೋಯ್ತು. ರಿಯಾಕ್ಟರ್ ನ ಪೂರ್ತಿ ಆಫ್ ಮಾಡಿ 24 ಗಂಟೆಗಳ ನಂತರ ವಿಷ ಸ್ವಲ್ಪ ಕಡಿಮೆ ಆದ್ಮೇಲೆ ಆನ್ ಮಾಡೋಣ ಅಂತ ಅಕಿಮಾವ್ ಹೇಳಿದಾಗ ಇಲ್ಲ ಟೈಮ್ ಇಲ್ಲ, ಈಗಲೇ ರಿಯಾಕ್ಟರ್ ನ ಪವರ್ ಜಾಸ್ತಿ ಮಾಡಿ ಅಂತಿದ್ದಾನೆ ಡಿಯಾಟ್ಲವ್. ಹೇಗೆ ಅಂದ್ರೆ ಕಂಟ್ರೋಲ್ ರಾಡ್ಸ್ ನ ಹೊರಗೆ ತೆಗೆಯೋದ್ರ ಮುಖಾಂತರ. ಈ ರೀತಿ ಮಾಡೋ ಹಾಗಿಲ್ಲ ಅಂತ ರೂಲ್ಸ್ ಇದೆ. ಇರೋಬರೋ ಕಂಟ್ರೋಲ್ ರಾಡ್ಸ್ ಎಲ್ಲ ತೆಗೆದ್ರೆ ಚೈನ್ ರಿಯಾಕ್ಷನ್ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿ ಕ್ಸೆನಾನ್ ಅಂದ್ರೆ ವಿಷವನ್ನ ಕೂಡ ಸುಟ್ಟು ಹಾಕಿ ಫುಲ್ ಟೆಂಪರೇಚರ್ ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಅಕಿಮಾವ್ ನಾನು ಖಂಡಿತ ಇಂತ ಮಣ್ತಿನೋ ಕೆಲಸ ಮಾಡಲ್ಲ ಅಂದ್ರು ಡಿಯಾಟ್ಲವ್ ಕೇಳಬೇಕಲ್ಲ, ಡೈರೆಕ್ಟ್ ಆಗಿ ಧಮ್ಕಿನೇ ಹಾಕ್ತಾನೆ. ನಾನ್ ಹೇಳ್ದಂಗ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಲ್ಲ ಇನ್ಯಾವುದೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲೂ ಕೆಲಸ ಸಿಗದೆ ಇರೋ ಹಾಗೆ ಮಾಡ್ತೀನಿ ಅಂದಾಗ ಬೇರೆ ದಾರಿ ಇಲ್ಲದೆ ಪವರ್ ಇನ್ಕ್ರೀಸ್ ಮಾಡೋಕೆ ಶುರು ಮಾಡ್ತಾರೆ. ಈಗ ಕೋರ್ಟ್ ಅಲ್ಲಿ ಡಿಯಾಟ್ಲವ್ ಇಲ್ಲ ಅವರು ಪವರ್ ಇನ್ಕ್ರೀಸ್ ಮಾಡಿದಾಗ ನಾನು ಅಲ್ಲಿ ಇರ್ಲೇ ಇಲ್ಲ, ಬಾತ್ರೂಮ್ ಅಲ್ಲಿ ಇದ್ದೆ ಅಂತಿದ್ದಾನೆ. ಆದ್ರೆ ಉಲಾನಾ ಟಾಪ್ ಟೊನೋ ಅಕಿಮವ್ನೆಲ್ಲ ಇಂಟರ್ವ್ಯೂ ಮಾಡಿದಾಗ ಡಿಯಾಟ್ಲವ್ದೆ ಎಲ್ಲಾ ಮಿಸ್ಟೇಕ್ ಅಂತ ಹೇಳಿದ್ದಾರೆ. ಇದನ್ನ ಪ್ರಾಸಿಕ್ಯೂಟರ್ ಹೇಳ್ತಿದ್ರು ತಲೆ ಅಲ್ಲಾಡಿಸ್ಕೊಂಡು
ಮುಚ್ಕೊಂಡು ಕೂತಿದ್ದಾನೆ. ಜಡ್ಜ್ ಈಗ 30 ನಿಮಿಷ ಬ್ರೇಕ್ ಕೊಡ್ತಾರೆ. ಬಾರಿಸ್ ಕೆಮ್ಕೊಂಡು ಹೊರಗೆ ಹೋಗೋದನ್ನ ನೋಡಿ ವ್ಯಾಲರಿ ಏನಾಯ್ತು ಅಂತ ಕೇಳೋಕೆ ಬಂದಾಗ ಇವ್ರಿಗೂ ಆಗ್ಲೇ ಕೆಮ್ದಾಗ ಬಾಯಿಂದ ರಕ್ತ ಬರ್ತಿದೆ. ಡಾಕ್ಟರ್ ಕೂಡ ಜಾಸ್ತಿ ಸಮಯ ಇಲ್ಲ ಅಂತ ಹೇಳಿದರೆ ಇವ್ರಷ್ಟೇ ಅಲ್ಲ, ವ್ಯಾಲರಿಗೂ ಕೂಡ ಕೂದಲು ಉದುರೋಕೆ ಶುರು ಆಗಿದೆ. ಬಾರಿಸ್ ಹೇಳ್ತಾರೆ, ನಾನು ನಿಮಗೆ ಮೊದಲನೇ ಬಾರಿ ಕಾಲ್ ಮಾಡಿ ಕಮಿಟಿ ಮೀಟಿಂಗ್ ಗೆ ಕರೆದಾಗ ನಾನು ಈ ಸ್ಫೋಟದ ಬಗ್ಗೆ ಜಾಸ್ತಿ ಏನೋ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ನನ್ನನ್ನ ಕ್ಲೀನ್ ಅಪ್ ಕೆಲಸದ ಇನ್ಚಾರ್ಜ್ ಮಾಡಿದಾಗ ಕೊನೆಗೂ ನನಗೆ ಸಿಗ್ಬೇಕಾಗಿರೋ ಗೌರವ ಅಧಿಕಾರ ಎಲ್ಲ ನನಗೆ ಸಿಗುತ್ತೆ ಅಂತ ಈ ಕೆಲ್ಸಕ್ಕೆ ಬಂದೆ. ಆದ್ರೆ ನಾನು ಮ್ಯಾಟರೇ ಆಗಲ್ಲ ಅಂತ ಅನಿಸ್ತಿದೆ, ನನ್ನ ಬಗ್ಗೆ ಯಾರು ಕೇರ್ ಮಾಡಲ್ಲ ಅಂದಾಗ ವ್ಯಾಲರಿ, ಇಲ್ಲ ಹಾಗೇನು ಇಲ್ಲ, ನಾನು ಸೈಂಟಿಸ್ಟ್, ನನ್ನ ಜಾಗದಲ್ಲಿ ಬೇರೆ ಸೈಂಟಿಸ್ಟ್ ಇದ್ದಿದ್ರು ನಾನ್ ಮಾಡಿದ್ದನ್ನೇ ಮಾಡ್ತಿದ್ರು. ಆದ್ರೆ ನಿಮ್ಮ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಹೆದರ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಓಡ್ ಹೋಗ್ತಾ ಇದ್ರು. ನಮಗೆ ಬೇಕಾಗಿರೋದನ್ನೆಲ್ಲ ಚಿಟ್ಕೆ ಹೊಡೆಯೋಷ್ಟರಲ್ಲಿ ವ್ಯವಸ್ಥೆ ಮಾಡ್ತಿದ್ರಿ. ನಾನು ಹೇಳೋದನ್ನ ಬೇರೆಯವರು ಕೇಳ್ತಾ ಇದ್ರು ಅಷ್ಟೇ, ಆದ್ರೆ ನೀವು ಹೇಳೋದನ್ನ ಮಾಡ್ತಿದ್ರು. ಕಮ್ಯುನಿಸ್ಟ್ ಪಾರ್ಟಿ ಮತ್ತೆ ಸೋವಿಯತ್ ಯೂನಿಯನ್ ತುಂಬಾ ಅಧಿಕಾರದಲ್ಲಿ ಇರೋರೆಲ್ಲ ತಲೆ ಇಲ್ದವ್ರೆ. ಅವರ ಮಧ್ಯ ನೀವೊಬ್ರು ಒಳ್ಳೆಯವರಾಗಿ ಇರೋದಕ್ಕೇನೆ ನಿಮ್ಮನ್ನ ಈ ಕೆಲ್ಸಕ್ಕೆ ಕಳ್ಸಿದ್ದಾರೆ. ಈ ಕೆಲಸ ನೀವು ಬಿಟ್ರೆ ಬೇರೆ ಯಾರು ಮಾಡೋಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ ವ್ಯಾಲರಿ. ಸೊ ಕೋರ್ಟ್ ಮತ್ತೆ ಶುರು ಆಗುತ್ತೆ. ವ್ಯಾಲರಿ ನೆಕ್ಸ್ಟ್ ಏನಾಯ್ತು ಅಂತ ಹೇಳ್ತಾರೆ. ಡಿಯಾಟ್ಲವ್ ಹೇಳ್ದಂಗೆ ಪವರ್ ಇನ್ಕ್ರೀಸ್ ಮಾಡೋಕೆ ಅಕಿಮವ್ ಮತ್ತೆ ಟಾಪ್ಟನೋವ್ ಇಬ್ರು 211 ಕಂಟ್ರೋಲ್ ರಾಡ್ಸ್ ಅಲ್ಲಿ ಕೇವಲ 6 ಕಂಟ್ರೋಲ್ ರಾಡ್ಸ್ ನ ಬಿಟ್ಟು ಉಳಿದ ಎಲ್ಲಾ ರಾಡ್ಸ್ ನ ಸಂಪೂರ್ಣವಾಗಿ ರಿಯಾಕ್ಟರ್ ಇಂದ ಹೊರಗೆ ತೆಗಿತಾರೆ. ಆಗ ಸ್ವಲ್ಪ ಸ್ವಲ್ಪನೇ ಪವರ್ ಜಾಸ್ತಿ ಆಗಿ 200 ಮೆಗಾವಾಟ್ಸ್ ಗೆ ಬಂದು ನಿಂತ್ಕೊಳ್ಳುತ್ತೆ. ಇನ್ನ ಜಾಸ್ತಿ ಆಗಲ್ಲ. ಇಂಥ ಸಂದರ್ಭದಲ್ಲಿ ಟೆಸ್ಟ್ ಮಾಡೋಕೆ ಆಗಲ್ಲ, ಮಾಡಿದ್ರು ಸರಿಯಾಗಿ ರಿಸಲ್ಟ್ಸ್ ಬರಲ್ಲ. 700 ಮೆಗಾವಾಟ್ಸ್ ಅಷ್ಟು ಪವರ್ ಇರ್ಲೇಬೇಕು. ಆದ್ರೆ ಡಿಯಾಟ್ಲವ್ ಸುಮ್ನಾಗಲ್ಲ. ಟೆಸ್ಟ್ ಕಂಪ್ಲೀಟ್ ಆಗಿದೆ ಅಂತ ರಿಪೋರ್ಟ್ ಕೊಡ್ಬೇಕು ಅಷ್ಟೇ. ಅದಕ್ಕೆ ಟೆಸ್ಟ್ ಶುರು ಮಾಡೋಕೆ ಹೇಳ್ತಾನೆ. ರಿಯಾಕ್ಟರ್ ನ ಕಂಪ್ಯೂಟರ್ ಸಿಸ್ಟಮ್ ಕೂಡ ಕಂಟ್ರೋಲ್ ರಾಡ್ಸ್ ರಿಯಾಕ್ಟರ್ ಒಳಗೆ ಇಲ್ಲ ಕಣ್ರಪ್ಪ, ರಿಯಾಕ್ಟರ್ ನ ಆಫ್ ಮಾಡಿ ಅಂತ ಹೇಳ್ತಿದ್ರು. ನಾವು ಟೆಸ್ಟ್ ಮಾಡ್ತಿದೀವಿ ಅಂತ ಕಂಪ್ಯೂಟರ್ ಗೆ ಗೊತ್ತಾಗುತ್ತಾ, ಸುಮ್ನೆ ನಾನು ಹೇಳ್ದಂಗೆ ಮಾಡಿ ಅಂತಾನೆ ಡಿಯಾಟ್ಲವ್. ಈಗ ವಾಟರ್ ಪಂಪ್ ನ ಆಫ್ ಮಾಡೋಕೆ ಹೇಳಿದಾಗ ರಿಯಾಕ್ಟರ್ ಒಳಗೆ ತಣ್ಣೀರು ಹೋಗೋದು ಕೂಡ ನಿಂತೋಯ್ತು. ರಿಯಾಕ್ಷನ್ ನ ಸ್ಲೋ ಮಾಡೋಕೆ ಅಂತ ಆಲ್ರೆಡಿ ರಿಯಾಕ್ಟರ್ ಒಳಗಿದ್ದ ನೀರು ಕೂಡ ಸ್ಟೀಮ್ ಆಗೋಯ್ತು. ನೀರು ಚೈನ್ ರಿಯಾಕ್ಷನ್ ನ ಕಡಿಮೆ ಮಾಡುತ್ತೆ, ಅದೇ ಸ್ಟೀಮ್ ಜಾಸ್ತಿ ಮಾಡುತ್ತೆ. ಇದೆಲ್ಲದರಿಂದ ನೋಡ್ತಿದ್ದಂಗೆ ರಿಯಾಕ್ಟರ್ ನ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಥ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ತಕ್ಷಣ ರಿಯಾಕ್ಟರ್ ನ ಆಫ್ ಮಾಡೋಕೆ ಒಂದು ಬಟನ್ ಇದೆ, ಅದೇ AZ5. ಈ ಬಟನ್ ನ ಪ್ರೆಸ್ ಮಾಡ್ತಿದ್ದಂಗೆ ಎಲ್ಲಾ ಕಂಟ್ರೋಲ್ ರಾಡ್ಸ್ ರಿಯಾಕ್ಟರ್ ಒಳಗೆ ಹೋಗಿ ಚೈನ್ ರಿಯಾಕ್ಷನ್ ನ ಸ್ಲೋ ಮಾಡಿ ಕೊನೆಗೆ ರಿಯಾಕ್ಟರ್ ನಿಂತೋಗೋ ಹಾಗೆ ಮಾಡ್ತವೆ. ಆದ್ರೆ ಅಂತ ವ್ಯಾಲರಿ ಕೋರ್ಟ್ ಅಲ್ಲಿ ಹೇಳ್ತಿದ್ದಂಗೆ ಡಿಯಾಟ್ಲವ್ ಸುಳ್ಳು ಸುಳ್ಳು ಎಲ್ಲ ಸುಳ್ಳು, ಈ ವ್ಯಾಲರಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಕಿರ್ಚಾಡ್ದಾಗ ಜಡ್ಜ್ ಇವನಿಗೆ ಬೈದು ಇವತ್ತಿಗೆ ಸಾಕು ಇಲ್ಲಿಗೆ ನಿಲ್ಸೋಣ ಅಂದಾಗ ಬಾರಿಸ್ ಎದ್ದು ನಿಂತು ಜಡ್ಜ್ ಅಂತಾನು ನೋಡ್ದೆ ಮಾತಾಡೋಕೆ ಅವಕಾಶ ಕೊಡಿ ಅಂತ ಜೋರಾಗಿ ಹೇಳ್ತಾರೆ. ಯಾಕೋ ಬಾರಿಸ್ ಗರಂ ಆಗಿದ್ದಾರೆ, ಏನೋ ಸೀರಿಯಸ್ ಆದ ವಿಷಯ ಇರಬೇಕು ಅಂತ ಜಡ್ಜ್ ವ್ಯಾಲರಿಗೆ ಮಾತಾಡೋಕೆ ಅವಕಾಶ ಕೊಡ್ತಾರೆ. ಈಗ KGB ಮನೆ ಹಾಳಾದ್ರೂ ಪರವಾಗಿಲ್ಲ ಅಂತ ವ್ಯಾಲರಿ ಎಲ್ಲಾ ಸತ್ಯವನ್ನ ಹೇಳೋಕೆ ಶುರು ಮಾಡ್ತಾರೆ. ಬೇರೆ ದೇಶದವರ ರೀತಿ ನಾವು ರಿಯಾಕ್ಟರ್ ನ ಡಿಸೈನ್ ಮಾಡಿಲ್ಲ, ಕಡಿಮೆ ದುಡ್ಡಲ್ಲಿ ಮಾಡೋಕೆ ಹೋಗಿ ಎಲ್ಲಾ ಕಡೆ ಗ್ರಾಫೈಟ್ ನ ಹಾಕಿದ್ದಾರೆ. ಚೈನ್ ರಿಯಾಕ್ಷನ್ ನ ಕಂಟ್ರೋಲ್ ಮಾಡೋಕಿರೋ ಕಂಟ್ರೋಲ್ ರಾಡ್ ನ ತುದಿಯಲ್ಲೂ ಕೂಡ ಗ್ರಾಫೈಟ್ ನ ಇಟ್ಟಿದ್ದಾರೆ. ಯಾವಾಗ ಅಕಿಮವ್ AZ5 ಬಟನ್ ನ ಒತ್ತುದ್ನೋ ಆಗ ಎಲ್ಲಾ ಕಂಟ್ರೋಲ್ ರಾಡ್ಸ್ ಒಂದೇ ಸಮ ರಿಯಾಕ್ಟರ್ ಕೋರ್ ಒಳಗೆ ನುಗ್ಗುತ್ತೆ. ಮೊದಲು ಹೋಗಿದ್ದು ಗ್ರಾಫೈಟ್ ನ ತುದಿ, ಇದರಿಂದ ಚೈನ್ ರಿಯಾಕ್ಷನ್ ಜಾಸ್ತಿ ಆಗಿ ಕೋರ್ ಒಳಗೆ ಉಳಿದಿದ್ದ ಅಲ್ಪ ಸ್ವಲ್ಪ ನೀರು ಕೂಡ ಪೂರ್ತಿ ಸ್ಟೀಮ್ ಆಗೋಗುತ್ತೆ. ಸ್ಟೀಮ್ ಪ್ರೆಷರ್ ಜಾಸ್ತಿ ಆಗಿ ಗ್ರಾಫೈಟ್ ಇಂದ ಮಾಡಿರೋ ಕೋರೆ ಡ್ಯಾಮೇಜ್ ಆಗೋಕೆ ಶುರು ಆಗುತ್ತೆ. ಕಂಟ್ರೋಲ್ ರಾಡ್ಸ್ ಹೋಗೋಕೆ ಜಾಗ ಇತ್ತಲ್ಲ ಅದೇ ಹೊಡೆದೋಗಿದ್ರಿಂದ ಕಂಟ್ರೋಲ್ ರಾಡ್ಸ್ ಪೂರ್ತಿ ಒಳಗೆ ಹೋಗೋದೇ ಇಲ್ಲ. ಹಾಗಾಗಿ ಚೈನ್ ರಿಯಾಕ್ಷನ್ ಜಾಸ್ತಿ ಆಗ್ತಾನೆ ಹೋಯ್ತು. 3200 ಮೆಗಾವಾಟ್ಸ್ ಅಲ್ಲಿ ಕೆಲಸ ಮಾಡಬೇಕಾಗಿರೋ ರಿಯಾಕ್ಟರ್ ನ ಪವರ್ ಈಗ 33,000 ಮೆಗಾವಾಟ್ಸ್. ಇನ್ನೇನು ರಿಯಾಕ್ಟರ್ ನ ಕೂಲ್ ಮಾಡೋಕೆ ನೀರು ಇಲ್ಲ, ಸ್ಟೀಮ್ ಪ್ರೆಷರ್ ಕೂಡ ಜಾಸ್ತಿ ಆಗಿ ಒಂದು ಬಾಂಬೆ ರೆಡಿ ಆಗಿದೆ. ಮೊದಲು ರಿಯಾಕ್ಟರ್ ನ 1000 ಟನ್ ತೂಕ ಇರೋ ಲಿಡ್ ಅಂದ್ರೆ ಮುಚ್ಚಳ ಹೆಗ್ರೋಗುತ್ತೆ. ಆಗ ಕೋರ್ ಗಾಳಿಗೆ ಎಕ್ಸ್ಪೋಸ್ ಆದಾಗ ಹೊರಗಿರೋ ಆಕ್ಸಿಜನ್ ಕಾದಿರೋ ಗ್ರಾಫೈಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಜೊತೆ ಮಿಕ್ಸ್ ಆಗಿ ಒಂದು ದೊಡ್ಡ ಬಾಂಬ್ ನ ರೀತಿ ಬ್ಲಾಸ್ಟ್ ಆಗುತ್ತೆ. ಈ ಡಿಸೈನ್ ಅಲ್ಲಿ ಇರೋ ಪ್ರಾಬ್ಲಮ್ ಸರಿ ಮಾಡ್ಲಿಲ್ಲ ಅಂದ್ರೆ ಇನ್ನ 16 RBMK ರಿಯಾಕ್ಟರ್ಸ್ ಸೋವಿಯತ್ ಯೂನಿಯನ್ ತುಂಬಾ ಇದಾವೆ. ಆ ರಿಯಾಕ್ಟರ್ಸ್ ಯಾವಾಗ ಬ್ಲಾಸ್ಟ್ ಆಗ್ತವೆ ಗೊತ್ತಿಲ್ಲ ಅಂತಿದ್ದಂಗೆ ಜಡ್ಜ್ ಹೇಳ್ತಾರೆ, ವಿಯಾನಾ ಅಲ್ಲಿ ಏನ್ ಹೇಳಿದ್ರು ಅದರ ಉಲ್ಟಾ ಹೇಳ್ತಿದಿರಲ್ಲ ಯಾಕೆ ಅಂತ ಕೇಳಿದಾಗ KGB ಅವರು ಸುಳ್ಳು ಹೇಳ್ಸಿದ್ರು, ಅದನ್ನ ಅಲ್ಲಿ ಹೇಳ್ದೆ. ಈಗ ಇಲ್ಲೂ ಸುಳ್ಳು ಹೇಳಿದ್ರೆ ಇನ್ನ ಎಷ್ಟು ಜನ ಸಾಯ್ಬೇಕಾಗುತ್ತೋ ಗೊತ್ತಿಲ್ಲ ಅಂತಾರೆ ವ್ಯಾಲರಿ. ನೀವು ಡೈರೆಕ್ಟ್ ಆಗಿ ಸೋವಿಯತ್ ಯೂನಿಯನ್ ಮೇಲೆನೆ ಆರೋಪ ಮಾಡ್ತಾ ಇದ್ದೀರಾ, ಇದರಿಂದ ಏನ್ ಪರಿಣಾಮ ಬೀರುತ್ತೆ ಗೊತ್ತಿಲ್ವಾ ಅಂತ ಜಡ್ಜ್ ಕೇಳಿದಾಗ ಏನೋ ಪರಿಣಾಮನ, ನಾವು ಎಲ್ಲಾ ಕಡೆ ಬಾಂಬ್ ಹಿಡ್ಕೊಂಡು ಕೂತಿದೀವಿ, ಯಾವಾಗ ಎಲ್ಲರೂ ಎಗ್ರೋಗ್ತೀವೋ ಗೊತ್ತಿಲ್ಲ, ಪರಿಣಾಮ ಕಟ್ಕೊಂಡು ನಾನೇನ್ ಮಾಡ್ಲಿ. ಈ KGB ಅವರು ಸುಳ್ಳು ಹೇಳಿ ಹೇಳಿ ಸತ್ಯನೇ ಮುಚ್ಚೋಗಿದೆ. ಇವ್ರು ಮುಚ್ಚಿಟ್ಟಿರೋ ಸುಳ್ಳಿಗೆ ಬೆಲೆ ಕಟ್ಟೋಕೆ ಆಗಲ್ಲ. ಎಲ್ಲರೂ ಕೇಳ್ತಿದ್ರಿ ಅಲ್ವಾ RBMK ರಿಯಾಕ್ಟರ್ ಹೇಗೆ ಬ್ಲಾಸ್ಟ್ ಆಗುತ್ತೆ ಸ್ವಲ್ಪ ಹೇಳಿ ಅಂತ. ಹೇಗ್ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಸುಳ್ಳಿಂದ ಅಂತ ಹೇಳ್ತಾರೆ ವ್ಯಾಲರಿ. ಸೊ ಕೋರ್ಟ್ ಮುಗಿತಿದ್ದಂಗೆ KGB ಏಜೆಂಟ್ಸ್
ಏಜೆಂಟ್ಸ್ ವ್ಯಾಲರಿನ KGBಯ ಹೆಡ್ ಚಾರ್ಕೋವ್ ಹತ್ರ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಚಾರ್ಕೋವಿಂದ ನಮ್ಗೆ ಗೊತ್ತಾಗುತ್ತೆ ವ್ಯಾಲರಿ ಮೊದ್ಲಿಂದನೂ ಕಮ್ಯುನಿಸ್ಟ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾನೆ ಬಂದಿರ್ತಾರೆ, ಕಮ್ಯುನಿಸ್ಟ್ ಪಾರ್ಟಿಯ ಸೆಕ್ರೆಟರಿ ಕೂಡ ಆಗಿರ್ತಾರೆ. ಹಾಗಾದ್ರೆ ನೀವು ಕೂಡ ನಮ್ ತರನೇ ಅಲ್ವಾ ಅಂತ ಹೇಳ್ತಿದ್ದಾರೆ ಚಾರ್ಕೋವ್. ಹೌದು ಸ್ನೇಹಿತರೆ, ಇವರು ಕಮ್ಯುನಿಸ್ಟ್ ಪಾರ್ಟಿಗೆ ವಿರೋಧ ಏನು ಮಾಡ್ತಿರಲ್ಲ, ಆದ್ರೆ ಆಗಿರೋ ತಪ್ಪನ್ನ ಒಪ್ಕೋಬೇಕು ಅನ್ನೋದು ಇವರ ಅಭಿಪ್ರಾಯ. ಇಲ್ಲ ಅಂದ್ರೆ ತಾವು ಪ್ರೀತಿಸೋ ದೇಶನೇ ಹಾಳಾಗೋದು, ನಾಶ ಆಗೋದು. ಆದ್ರೆ ಈಗ ಕಮ್ಯುನಿಸ್ಟ್ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ಸೋವಿಯತ್ ಯೂನಿಯನ್ ಮೇಲೆನೆ ಇವ್ರಿಗೆ ಕೋಪ ಬಂದಿದೆ. ಯಾಕಂದ್ರೆ ಇವರು ಹೇಳಿದ್ದನ್ನ ಕೋರ್ಟ್ ಒಪ್ಪಿಲ್ಲ, ನ್ಯೂಸ್ ಅಲ್ಲಿ ಇವರು ಹೇಳಿದ್ದು ತೋರ್ಸಲ್ಲ. ಈ ಕೋರ್ಟ್ ನಡೆದಿತ್ತು ಅನ್ನೋದನ್ನೇ ಮುಚ್ಚಾಕೋಕೆ KGB ಡಿಸೈಡ್ ಮಾಡಿದ್ದಾರೆ. ಸುಳ್ಳು ಹೇಳಿದ್ರೆ ಶೂಟ್ ಮಾಡ್ತಾರೆ ಅಂತ ಗೊತ್ತಿತ್ತು, ಈಗ ಸತ್ಯ ಹೇಳಿದ್ರು ಶೂಟ್ ಮಾಡ್ತಿರಲ್ವಾ ಅಂದಾಗ ಯಾರಿಗೂ ನಾವು ಶೂಟ್ ಮಾಡಲ್ಲ, ಮಾಡೋ ಪ್ರಯೋಜನ ಇಲ್ಲ. ವಿಯೆನಾ ಅಲ್ಲಿ ಮಾತಾಡಿದ ಸೈಂಟಿಸ್ಟ್ ನ ಶೂಟ್ ಮಾಡಿದ್ದಾರೆ ಅಂತ ಬೇರೆ ದೇಶದವರು ಮಾತಾಡ್ಕೊಂಡ್ರೆ ಸರಿ ಹೋಗುತ್ತಾ? ಹಾಗಾಗಿ ನಿಮಗೆ ಏನು ಮಾಡಲ್ಲ, ನಿಮ್ಮ ಕೆಲಸ ನಿಮ್ಮ ಆಫೀಸ್ ಕೂಡ ಕಿತ್ಕೊಳ್ಳಲ್ಲ. ಆದ್ರೆ ನಿಮಗೆ ಸಿಗ್ಬೇಕಾಗಿರೋ ಗೌರವ ಸ್ಥಾನ ಏನು ಸಿಗಲ್ಲ. ಹೇಗಿದಿರೋ ಹಾಗೆ ಇರ್ತೀರಾ. ನೀವು ಮಾಡಿರೋ ಕೆಲಸಕ್ಕೆಲ್ಲ ಬೇರೆ ಯಾರಿಗಾದ್ರೂ ಕ್ರೆಡಿಟ್ ಸಿಗುತ್ತೆ. ನೀವು ಸುಳ್ಳು ಹೇಳಿದಿರಾ ಅಂತ ನಿಮ್ಮ ಜೊತೆ ಕೆಲಸ ಮಾಡೋರೆ ನಿಮ್ಮನ್ನ ದೂರ ಮಾಡ್ತಾರೆ. ಇನ್ಮೇಲೆ ನಮ್ ಕಡೆಯವರು ನಿಮ್ಮ ಮೇಲೆ ಗಮನ ಇಟ್ಟಿರ್ತಾರೆ. ಉಲಾನಾ ಮತ್ತೆ ಬಾರಿಸ್ ನ ಭೇಟಿ ಆಗೋ ಹಾಗಿಲ್ಲ, ಚರ್ನೋಬೆಲ್ ಬಗ್ಗೆ ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ ಅಂತ ಹೇಳಿ ತಮ್ಮ ಕಾರಲ್ಲೇ ಇವರನ್ನ ಮನೆ ಹತ್ರ ಕರ್ಕೊಂಡು ಹೊರಡ್ತಾರೆ KGB ಅವರು. ಇದನ್ನ ನೋಡಿದ ಬಾರಿಸ್ ಮತ್ತೆ ಉಲಾನಾಗೆ ಹೇಗೋ ಸಾಯಿಸ್ಲಿಲ್ವಲ್ಲ ಅಂತ ಸಮಾಧಾನ ಆಗುತ್ತೆ. ಸೊ ಈಗ ಸ್ನೇಹಿತರೆ ತೋರಿಸೋ ಫೋಟೋ ವಿಡಿಯೋಸ್ ಎಲ್ಲ ಕೂಡ ರಿಯಲ್ ಆಗಿ ಇದ್ದವರ ಬಗ್ಗೆ ಮತ್ತೆ ರಿಯಲ್ ಜಾಗಗಳ ಬಗ್ಗೆ ಆಗಿರುತ್ತೆ. ಮೊದಲನೇದಾಗಿ ರಿಯಲ್ ವ್ಯಾಲರಿ ಮತ್ತೆ ಇವರ ಕತೆ ಏನಾಯ್ತು ಅಂತ ತೋರಿಸ್ತಾರೆ. ನಾವು ಮೊದಲನೇ ಎಪಿಸೋಡ್ ಅಲ್ಲಿ ನೋಡಿದ ಹಾಗೆ ವ್ಯಾಲರಿ ಚರ್ನೋಬೆಲ್ ದುರಂತ ಆಗಿ 2 ವರ್ಷದ ನಂತರ ಏಪ್ರಿಲ್ 26, 1988 50 ವರ್ಷ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ತಾರೆ. ಇವರ ಸಾವಿನ ನಂತರ ಇವರು ತಮ್ಮ ಸ್ನೇಹಿತನಿಗೋಸ್ಕರ ರೆಕಾರ್ಡ್ ಮಾಡಿದ್ದ ಆಡಿಯೋ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಇರೋ ಸೈಂಟಿಸ್ಟ್ ಗಳಿಗೆಲ್ಲ ಸಿಗುತ್ತೆ. ಉಲಾನಾ ಹೇಳ್ದಂಗೆ ಕೋರ್ಟ್ ಅಲ್ಲಿ ಇವರು ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರು ವ್ಯಾಲರಿ ಕೆಲಸ ಮಾಡ್ತಿದ್ದ ಇನ್ಸ್ಟಿಟ್ಯೂಟ್ ಮತ್ತೆ ಬೇರೆ ಬೇರೆಯವರು ಕೆಲಸ ಮಾಡ್ತಿದ್ದ ಇನ್ಸ್ಟಿಟ್ಯೂಟ್ ಅವರು ಸೀರಿಯಸ್ ಆಗಿ ತಗೊಂತಾರೆ. ಸೋವಿಯತ್ ಯೂನಿಯನ್ ಅವರು ಕೊನೆಗೂ RBMK ರಿಯಾಕ್ಟರ್ ನ ಡಿಸೈನ್ ಸರಿ ಇಲ್ಲ ಅಂತ ಒಪ್ಕೊಂಡು ಸರಿ ಮಾಡ್ತಾರೆ. ವ್ಯಾಲರಿ ಜೊತೆ ಚರ್ನೋಬೆಲ್ ಅಲ್ಲಿ ತುಂಬಾನೇ ಜನ ಸೈಂಟಿಸ್ಟ್ ಗಳು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಕೆಲವರಿಗೆ ಸತ್ಯ ಹೇಳಿದ್ದಕ್ಕೆ ಅರೆಸ್ಟ್ ಮಾಡಿ ಜೈಲ್ಗೂ ಕೂಡ ಕಳ್ಸಿರ್ತಾರೆ. ಅಂದ್ರೆ ತಮ್ಮ ಪ್ರಾಣ ಒತ್ತೆ ಇಟ್ಟು ಕೆಲಸ ಮಾಡಿದವ್ರಿಗೆ ಜೈಲು ಸೇರುವಂತ ಪರಿಸ್ಥಿತಿ. ಈ ಎಲ್ಲಾ ಸೈಂಟಿಸ್ಟ್ ಗಳನ್ನ ಸೂಚಿಸೋ ಒಂದು ಕ್ಯಾರೆಕ್ಟರ್ ಉಲಾನಾ ಖೋಮ್ಯುಕ್ ನ ಕ್ಯಾರೆಕ್ಟರ್ ಸೀರೀಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟೊಂದು ಜನ ಸೈಂಟಿಸ್ಟ್ ನ ತೋರ್ಸೋಕಾಗಲ್ಲ ಅಂತ. ನೆಕ್ಸ್ಟ್ ಬಾರಿಸ್ ಆಗಸ್ಟ್ 22, 1990 ಸಾವನ್ನಪ್ತಾರೆ. ಚರ್ನೋಬೆಲ್ ದುರಂತ ಆಗಿ 4 ವರ್ಷಗಳ ನಂತರ. ಅದೇ ವಿಕ್ಟರ್ ಫೋಮಿನ್ ಮತ್ತೆ ಡಿಯಾಟ್ಲವ್ಗೆ 10 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಫೋಮಿನ್ ಬಿಡುಗಡೆ ಆದ ನಂತರ ರಷ್ಯಾದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂತಾನೆ. ಅದೇ ಡಿಯಾಟ್ಲವ್ ರೇಡಿಯೇಷನ್ ಗೆ ಸಂಬಂಧಿಸಿದ ಕಾಯಿಲೆಯಿಂದ 1995 ಸಾವನ್ನಪ್ತಾನೆ. ಡಾಕ್ಟರ್ಸ್ ಫೈರ್ ಫೈಟರ್ಸ್ ನ ಬಟ್ಟೆಗಳನ್ನ ತಗೊಂಡು ಹೋಗಿ ಹಾಸ್ಪಿಟಲ್ ನ ಬೇಸ್ಮೆಂಟ್ ಗೆ ಹಾಕಿದ್ರಲ್ಲ, ಆ ಬಟ್ಟೆಗಳು ಪ್ರಿಪ್ಯಾತ್ ಹಾಸ್ಪಿಟಲ್ ಅಲ್ಲಿ ಇವತ್ತಿಗೂ ಇದೆ ಮತ್ತೆ ರೇಡಿಯೋ ಆಕ್ಟಿವ್ ಕೂಡ ಆಗಿದೆ. ತನ್ನ ಗಂಡ ಮತ್ತೆ ಮಗುವನ್ನ ಕಳ್ಕೊಂಡ ಲುಡ್ಮಿಲಾಗೆ ತುಂಬಾನೇ ಬಾರಿ ಸ್ಟ್ರೋಕ್ ಆಗಿರುತ್ತೆ. ಡಾಕ್ಟರ್ಸ್ ಮತ್ತೆ ಇವಳು ಪ್ರೆಗ್ನೆಂಟ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿರ್ತಾರೆ. ಆದ್ರೆ ಲುಡ್ಮಿಲಾಗೆ ಮತ್ತೆ ಬೇರೆ ಪಾರ್ಟ್ನರ್ ಇಂದ ಗಂಡು ಮಗು ಹುಟ್ಟುತ್ತೆ. ಅಂದ್ರೆ ಲುಡ್ಮಿಲಾ ಮದುವೆ ಆಗಲ್ಲ, ಕೇವಲ ಪಾರ್ಟ್ನರ್ ಇಂದ ಮಗು ಹುಟ್ಟಿದ್ದು ಗೊತ್ತಾಯ್ತು ಅನ್ಸುತ್ತೆ. ಈಗ ಅಮ್ಮ ಮಗ ಇಬ್ರು ಕೀವ್ ಸಿಟಿಯಲ್ಲಿ ಖುಷಿಯಾಗಿ ಇದ್ದಾರೆ. ಇನ್ನ ಪ್ರಿಪ್ಯಾತ್ ನ ರೈಲ್ವೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಚರ್ನೋಬೆಲ್ ಅಲ್ಲಿ ಏನಾಗ್ತಿದೆ ಅಂತ ನೋಡೋಕೆ ಹೋಗಿದ್ರಲ್ಲ, ಅವ್ರು ಯಾರು ಕೂಡ ಬದುಕೊಳ್ಳುದಿಲ್ಲ. ಆ ಬ್ರಿಡ್ಜ್ ನ ಬ್ರಿಡ್ಜ್ ಆಫ್ ಡೆತ್ ಅಂತಾನೆ ಕರೀತಾರೆ. 400 ಜನ ಮೈನಿಂಗ್ ಮಾಡೋರು ಹಗಲು ರಾತ್ರಿ ಕಷ್ಟಪಟ್ಟು ಸುರಂಗ ಆಗ್ದಿದ್ರು. ಅವರಲ್ಲಿ 100 ಜನ 40 ವರ್ಷ ವಯಸ್ಸಾಗೋಕ್ಕೂ ಮುಂಚೆನೆ ಸಾವನ್ನಪ್ಪಿದ್ದಾರೆ. ಮತ್ತೆ 3 ಜನ ಸೂಸೈಡ್ ಮಿಷನ್ ಗೆ ಹೋಗಿದ್ರಲ್ಲ, ಬೇಸ್ಮೆಂಟ್ ಅಲ್ಲಿ ಇರೋ ವಾಟರ್ ಟ್ಯಾಂಕ್ ನ ಗೇಟ್ ಓಪನ್ ಮಾಡಿ ಹೊರಗೆ ನೀರು ಪಂಪ್ ಮಾಡೋಕೆ. ಅವರು ಟ್ರೀಟ್ಮೆಂಟ್ ಪಡ್ಕೊಂಡ ನಂತರ ಹೇಗೋ ಯಾವುದೇ ತೊಂದರೆ ಆಗಿಲ್ಲ. ಒಬ್ಬ 64 ವರ್ಷ ಬದುಕಿದ್ರೆ, ಇನ್ನ ಇಬ್ರು ಇವತ್ತಿಗೂ ಬದುಕಿದ್ದಾರೆ. ಇನ್ನ ಚರ್ನೋಬೆಲ್ ಅಲ್ಲಿ ರೇಡಿಯೇಷನ್ ತಡೆಗಟ್ಟೋಕೆ ಸುಮಾರು 6 ಲಕ್ಷ ಜನ ಕೆಲಸ ಮಾಡಿರ್ತಾರೆ. ಅವರ ಕತೆ ಏನಾಯ್ತು ಅಂತ ಗೊತ್ತಿಲ್ಲ, ಯಾಕಂದ್ರೆ ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆದ ಸೋವಿಯತ್ ಯೂನಿಯನ್ ಯಾವುದೇ ರೀತಿ ರೆಕಾರ್ಡ್ಸ್ ಮೇಂಟೈನ್ ಮಾಡಿಲ್ಲ. ಚರ್ನೋಬೆಲ್ ಸುತ್ತ ಇರೋ ಹಳ್ಳಿ ಸಿಟಿಯಲ್ಲಿ ಇದ್ದ ಸುಮಾರು 3 ಲಕ್ಷ ಜನರನ್ನ ಟೆಂಪರರಿ ಆಗಿ ಅಂತ ಹೇಳಿ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಹಾಗಾಗಿ ಮನೆಯಲ್ಲಿ ಇದ್ದ ವಸ್ತುಗಳನ್ನೆಲ್ಲ ಹಾಗೆ ಬಿಟ್ಟು ಬಂದಿರ್ತಾರೆ. ಇವತ್ತಿಗೂ ಅವರಿಗೆ ವಾಪಸ್ ಹೋಗೋಕೆ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ಎಲ್ಲಾ ವಸ್ತುಗಳು ಹಾಗೆ ಇದೆ. ಅದೇ ಮಿಖೇಲ್ ಗಾರ್ಬಚೇವ್ ಸೋವಿಯತ್ ಯೂನಿಯನ್ ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಮುರಿದು ಬೀಳೋವರೆಗೂ ಅಧಿಕಾರದಲ್ಲಿ ಇರ್ತಾರೆ. 1991 ಸೋವಿಯತ್ ಯೂನಿಯನ್ ಮುಕ್ತಾಯ ಆಗಿ ಎಲ್ಲಾ ದೇಶಗಳು ಸಪರೇಟ್ ಆಗ್ತವೆ, ರಷ್ಯಾ, ಯುಕ್ರೇನ್ ಎಲ್ಲ. ಇದಕ್ಕೆ ತುಂಬಾನೇ ಕಾರಣಗಳಲ್ಲಿ ಒಂದು, ಚರ್ನೋಬೆಲ್ ಬಗ್ಗೆ ಸೋವಿಯತ್ ಯೂನಿಯನ್ ಅವರು ಜನರಿಂದ ಎಲ್ಲಾ ವಿಚಾರಗಳನ್ನ ಮುಚ್ಚಿಟ್ಟಿದ್ದು. ಚರ್ನೋಬೆಲ್ ಸ್ಫೋಟದ ನಂತರ ಮುಂದೆ ಯುಕ್ರೇನ್ ಮತ್ತೆ ಬೆಲಾರುಸ್ ದೇಶದಲ್ಲಿ ಕ್ಯಾನ್ಸರ್ ರೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಮಕ್ಕಳಲ್ಲಿ ಜಾಸ್ತಿ. ಚರ್ನೋಬೆಲ್ ನ ಕಾರಣದಿಂದ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಯಾವತ್ತೂ ಗೊತ್ತಾಗಲ್ಲ. ಆದ್ರೆ 4,000ದಿಂದ 93,000 ಜನ ಸಾವನ್ನಪ್ಪಿದ್ದಾರೆ ಅಂತ ಅಂದಾಜು ಮಾಡಿದ್ದಾರೆ. ಆದ್ರೆ ಸೋವಿಯತ್ ಯೂನಿಯನ್ ಅವರು ಡಿಕ್ಲೇರ್ ಮಾಡಿದ್ದು ಎಷ್ಟು ಗೊತ್ತಾ? ಕೇವಲ 31 ಜನ ಅಷ್ಟೇ ಅಂತ ಪ್ರಾಣ ಕಳ್ಕೊಂಡಿರೋದು. ಸೊ ಸ್ನೇಹಿತರೆ, ಈ ಸೀರೀಸ್ ಇಲ್ಲಿಗೆ ಮುಗಿಯುತ್ತೆ.
ಈ ಸೀರೀಸ್ ನ ನೋಡಿದ್ಮೇಲೆ ನಿಮ್ಗೆ ಏನನ್ನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.